ಜೀವನದಲ್ಲಿ ನಾವು ಎಲ್ಲರೂ ಗೆಲ್ಲಬೇಕೆಂದು ಬಯಸ್ತೇವೆ. ನಾವು ದೊಡ್ಡವರಾಗಬೇಕು, ನಮ್ಮ ಹೆಸರು ಎಲ್ಲೆಲ್ಲೂ ಕೇಳಿಸ್ಬೇಕು, ಜನರು ನಮ್ಮನ್ನು ಗುರುತಿಸಬೇಕು ಎಂದು ಕನಸು ಕಾಣುತ್ತೇವೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಆ ಕನಸನ್ನು ನಿಜವಾಗಿಸಲು ನಮ್ಮೊಳಗೆ ಸಾಕಷ್ಟು ಶಕ್ತಿ ಇದೆಯಾ? ನಿಜವಾದ ಶಕ್ತಿ ನಮ್ಮ ದೇಹದಲ್ಲಿಲ್ಲ, ನಮ್ಮ ಹಣದಲ್ಲಿಲ್ಲ, ನಮ್ಮ ಸಂಪರ್ಕಗಳಲ್ಲೂ ಇಲ್ಲ. ನಿಜವಾದ ಶಕ್ತಿ ನಮ್ಮ ಮನಸ್ಸಿನಲ್ಲಿದೆ. ಮತ್ತು ಆ ಮನಸ್ಸನ್ನು ಮುಂದಕ್ಕೆ ಒಯ್ಯುವ ಮಹಾಶಕ್ತಿ ಏನು ಗೊತ್ತಾ? ಅದು ಜಿದ್ದು. ಜಿದ್ದು ಅಂದ್ರೆ ಕೇವಲ ಹಠವಲ್ಲ. ಜಿದ್ದು ಅಂದ್ರೆ ನಿಮ್ಮ ಕನಸಿಗಾಗಿ ಯಾವ ಪರಿಸ್ಥಿತಿಯಲ್ಲಾದರೂ ಹಿಂತಿರುಗದೆ ಮುಂದೆ ಸಾಗುವ ಶಕ್ತಿ. ಜಿದ್ದು ಅಂದ್ರೆ ನೀವು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ. ಜಿದ್ದು ಅಂದ್ರೆ ನಿಮ್ಮೊಳಗಿನ ನಾನು ಮಾಡ್ತೀನಿ ಅನ್ನೋ ಧ್ವನಿ. ಇತಿಹಾಸವನ್ನೊಮ್ಮೆ ನೋಡೋಣ. ಈ ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬರೂ ಒಂದೇ ಒಂದು ಗುಣ ಹೊಂದಿದರು. ಅದು ಜಿದ್ದು. ಅವರು ಕೂಡ ಸಾಮಾನ್ಯ ಜನರೇ. ಅವರಿಗೆ ಸಹ ಸಮಸ್ಯೆಗಳು ಬಂದವು, ಅಡೆತಡೆಗಳು ಬಂದವು, ಜನರಿಂದ ಟೀಕೆಗಳು ಬಂದವು. ಆದರೆ ಅವರು ಒಂದು ವಿಷಯದಲ್ಲಿ ಬೇರೆ. ಅವರು ಯಾವತ್ತೂ ಕೈಬಿಡಲಿಲ್ಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ಆತನಿಗೆ 2 ಆಯ್ಕೆಗಳಿರುತ್ತವೆ. ಒಂದು, ನಾನು ಆಗಲ್ಲ ಎಂದು ಕೈಬಿಡುವುದು. ಇನ್ನೊಂದು, ನಾನು ಮಾಡ್ತೀನಿ ಎಂದು ಮತ್ತೆ ಪ್ರಯತ್ನಿಸುವುದು. ಇದೇ ಜಿದ್ದಿನ ವ್ಯತ್ಯಾಸ. ಜೀವನದಲ್ಲಿ ನೀವು ಎಷ್ಟು ಬಾರಿ ಸೋಲ್ತೀರಿ ಅನ್ನೋದು ಮುಖ್ಯವಲ್ಲ, ನೀವು ಎಷ್ಟು ಬಾರಿ ಎದ್ದು ನಿಲ್ತೀರಿ ಅನ್ನೋದು ಮುಖ್ಯ. ಯಾಕಂದ್ರೆ ಸೋಲು ಅಂತಿಮವಲ್ಲ, ಅದು ಒಂದು ಪಾಠ ಮಾತ್ರ. ಬಹಳಷ್ಟು ಜನರು ತಮ್ಮ ಕನಸುಗಳನ್ನು ಅರ್ಧದಲ್ಲೇ ಬಿಟ್ಟು ಬಿಡುತ್ತಾರೆ. ಏಕೆ ಗೊತ್ತಾ? ಅವರಿಗೆ ಜಿದ್ದು ಕಡಿಮೆ. ಅವರು ಮೊದಲನೇ ಅಡೆತಡೆಯಲ್ಲೇ ಕುಗ್ಗಿಬಿಡುತ್ತಾರೆ. ಆದರೆ ಜಿದ್ದಿರುವ ವ್ಯಕ್ತಿ ಅಡೆತಡೆಯನ್ನೇ ಅವಕಾಶವಾಗಿಸಿ ಮುಂದುವರಿಯುತ್ತಾನೆ. ನೀವು ಗಮನಿಸಿ, ಬೆಂಕಿಯೊಳಗೆ ಹೋದ ಚಿನ್ನ ಮಾತ್ರ ಹೊಳೆಯುತ್ತದೆ. ಹಾಗೆಯೇ ಜೀವನದ ಕಷ್ಟಗಳಲ್ಲಿ ತಾನು ತಯಾರಾಗುವ ವ್ಯಕ್ತಿಯೇ ಇತಿಹಾಸ ಬರೆಯುತ್ತಾನೆ. ಜಿದ್ದು ಅಂದ್ರೆ ಕೇವಲ ದಿನಕ್ಕೆ 10 ಗಂಟೆ ಕೆಲಸ ಮಾಡೋಡಲ್ಲ. ಜಿದ್ದು ಅಂದ್ರೆ ಪ್ರತಿದಿನ ನಿಮ್ಮ ಗುರಿಯತ್ತ ಒಂದು ಹೆಜ್ಜೆ ಇಡುವುದು. ಚಿಕ್ಕ ಚಿಕ್ಕ ಪ್ರಯತ್ನಗಳು ದೊಡ್ಡ ಯಶಸ್ಸಿನ ದಾರಿ. ನೀವು ಇಂದು ಮಾಡುತ್ತಿರುವ ಸಣ್ಣ ಪ್ರಯತ್ನ ನಾಳೆ ನಿಮ್ಮ ದೊಡ್ಡ ಗೆಲುವಿಗೆ ಕಾರಣವಾಗುತ್ತದೆ. ಆದರೆ ಅದಕ್ಕೆ ನೀವು ಸ್ಥಿರವಾಗಿರಬೇಕು. ನಿಮ್ಮ ಮನಸ್ಸು ಡಗಮಗಿಸಬಾರದು. ಜೀವನದಲ್ಲಿ ಕೆಲವೊಮ್ಮೆ ನೀವು ಒಂಟಿಯಾಗುತ್ತೀರಿ. ಯಾರೂ ನಿಮ್ಮನ್ನು ನಂಬುವುದಿಲ್ಲ. ಕೆಲವರು ನಿಮ್ಮನ್ನು ಹಾಸ್ಯ ಮಾಡುತ್ತಾರೆ. ಕೆಲವರು ನಿಮ್ಮ ಕನಸನ್ನು ಕೀಳುಮಟ್ಟದಲ್ಲಿ ನೋಡುತ್ತಾರೆ. ಆದರೆ ಅದೇ ಸಮಯದಲ್ಲಿ ನೀವು ನಿಮ್ಮನ್ನು ನಂಬಬೇಕು. ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡುವುದಕ್ಕೆ ಮುಂಚೆ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಅದೇ ಜಿದ್ದಿನ ಮೊದಲ ಹೆಜ್ಜೆ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ, ಹಣ ಇಲ್ಲದಿರಬಹುದು, ಅವಕಾಶಗಳು ಕಡಿಮೆ ಇರಬಹುದು, ಪರಿಸ್ಥಿತಿಗಳು ವಿರುದ್ಧವಾಗಿರಬಹುದು. ಆದರೆ ನೀವು ಜಿದ್ದಿದ್ದರೆ ನೀವು ಎಲ್ಲವನ್ನೂ ಬದಲಾಯಿಸಬಹುದು. ಒಂದು ಬೀಜ ನೆಲದಲ್ಲಿ ಬಿತ್ತಿದಾಗ ಅದು ತಕ್ಷಣ ಮರವಾಗುವುದಿಲ್ಲ. ಅದು ಕತ್ತಲಿನಲ್ಲಿ ಬೆಳೆಯುತ್ತದೆ. ಮಣ್ಣು ಒತ್ತಡ ಕೊಡುತ್ತದೆ, ಮಳೆ ಬೀಳುತ್ತದೆ, ಗಾಳಿ ಬೀಸುತ್ತದೆ. ಆದರೆ ಅದು ನಿಧಾನವಾಗಿ ಬೆಳೆದು ಒಂದು ದೊಡ್ಡ ಮರವಾಗುತ್ತದೆ. ಅದೇ ರೀತಿ ನಿಮ್ಮ ಪ್ರಯತ್ನವೂ ಕೂಡ. ಅದು ಕೂಡ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ನೀವು ನಿಲ್ಲಬಾರದು. ಜಿದ್ದು ಅಂದ್ರೆ ನೀವು ಪ್ರತಿದಿನ ನಿಮ್ಮ ಭಯವನ್ನು ಗೆಲ್ಲುವುದು. ಜಿದ್ದು ಅಂದ್ರೆ ನೀವು ಸೋಲಿನಿಂದ ಕಲಿಯುವುದು. ಜಿದ್ದು ಅಂದ್ರೆ ನೀವು ನಿಮ್ಮ ಕನಸನ್ನು ಬಿಟ್ಟುಕೊಡದೆ ಹಿಡಿದುಕೊಳ್ಳುವುದು. ನೀವು ಕೇಳಿಕೊಳ್ಳಿ, ನಾನು ಯಾಕೆ ಶುರು ಮಾಡಿದೆ? ಆ ಪ್ರಶ್ನೆಯ ಉತ್ತರವೇ ನಿಮ್ಮನ್ನು ಮುಂದಕ್ಕೆ ಒಯ್ಯುತ್ತದೆ. ಬಹಳಷ್ಟು ಜನರು ಮಧ್ಯದಲ್ಲಿ ನಿಲ್ಲುತ್ತಾರೆ. ಆದರೆ ಇತಿಹಾಸ ಬರೆಯುವವರು ಮಧ್ಯದಲ್ಲಿ ನಿಲ್ಲುವುದಿಲ್ಲ. ಅವರು ಕೊನೆಯವರೆಗೂ ಹೋರಾಡುತ್ತಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು 3 ಮುಖ್ಯ ಗುಣಗಳು ಬೇಕು: ನಂಬಿಕೆ, ಶ್ರಮ, ಜಿದ್ದು. ಇವುಗಳಲ್ಲಿ ಜಿದ್ದು ಇಲ್ಲದಿದ್ದರೆ ಉಳಿದ 2 ಕೂಡ ದುರ್ಬಲವಾಗುತ್ತವೆ. ನೀವು ಸೋತಾಗ ಬೇಸರವಾಗಬಹುದು, ಅಳಬಹುದು, ಅದು ಸಹಜ. ಆದರೆ ನೀವು ಅಲ್ಲಿ ನಿಲ್ಲಬಾರದು. ನಿಮ್ಮ ಕಣ್ಣೀರು ನಿಮ್ಮ ಶಕ್ತಿಯಾಗಿ ಮಾರ್ಪಡಬೇಕು. ಒಂದು ದಿನ ನಿಮ್ಮ ಕಥೆ ಇತರರಿಗೆ ಸ್ಫೂರ್ತಿಯಾಗುತ್ತವೆ. ಒಂದು ದಿನ ಜನರು ನಿಮ್ಮನ್ನು ಉದಾಹರಣೆಯಾಗಿ ಹೇಳುತ್ತಾರೆ. ಆದರೆ ಅದು ಆಗಬೇಕಾದರೆ ನೀವು ಇಂದು ಹೋರಾಡಬೇಕು. ಜೀವನದಲ್ಲಿ ನೀವು ಯಾವ ಮಟ್ಟಕ್ಕೆ ಹೋಗುತ್ತೀರಿ ಅನ್ನೋದು ನಿಮ್ಮ ಪರಿಸ್ಥಿತಿಯಿಂದ ಅಲ್ಲ, ನಿಮ್ಮ ಜಿದ್ದಿನಿಂದ ನಿರ್ಧಾರವಾಗುತ್ತದೆ. ನೀವು ಬಡವರಾಗಿರಬಹುದು, ಸಾಮಾನ್ಯ ವ್ಯಕ್ತಿಯಾಗಿರಬಹುದು, ನಿಮ್ಮ ಬಳಿ ರಿಸೋರ್ಸ್ ಕಡಿಮೆ ಇರಬಹುದು. ಆದರೆ ಜಿದ್ದು ಇದ್ದರೆ ನೀವು ಯಾರಿಗಿಂತಲೂ ಕಡಿಮೆ ಅಲ್ಲ. ನೀವು ಇಂದು ಒಂದು ನಿರ್ಧಾರ ಮಾಡಬೇಕು: ನಾನು ಯಾವತ್ತೂ ಕೈಬಿಡಲ್ಲ. ನಾನು ನನ್ನ ಕನಸಿಗಾಗಿ ಹೋರಾಡುತ್ತೇನೆ. ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ. ಇದೇ ನಿರ್ಧಾರ ನಿಮ್ಮ ಜೀವನವನ್ನು ಹೊಸ ದಾರಿಗೆ ಕರೆದೊಯ್ಯುತ್ತದೆ. ನೆನಪಿಡಿ, ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಆದರೆ ಪ್ರತಿದಿನದ ಪ್ರಯತ್ನದಿಂದ ಅದು ಖಚಿತವಾಗಿ ಬರುತ್ತದೆ. ಜಿದ್ದು ಇದ್ದರೆ ನೀವು ಅಸಾಧ್ಯವನ್ನು ಸಾಧ್ಯ ಮಾಡಬಹುದು.
ಜಿದ್ದು ಇದ್ದರೆ ನೀವು ಇತಿಹಾಸ ಬರೆಯಬಹುದು. ಹೀಗಾಗಿ ಇಂದಿನಿಂದಲೇ ಶುರು ಮಾಡಿ. ಚಿಕ್ಕ ಹೆಜ್ಜೆ ಇಡಿ, ಆದರೆ ನಿಲ್ಲಬೇಡಿ. ಕೊನೆಯಾಗಿ ಒಂದು ಮಾತು: ಜಿದ್ದಿನಿಂದ ಗೆದ್ದವರು ಮಾತ್ರ ಇತಿಹಾಸ ಬರೆಯುತ್ತಾರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.